ಮಹಮ್ಮದಿಯರ ಕನ್ನಡ ವೇದಿಕೆಯ ಅಧ್ಯಕ್ಷರಾದಂಥ ಸಮೀಲಕ ಪರಮದಯಾಳು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಸೌಹಾರ್ದ ಇಫ್ತಿಯಾರ್ ಕೂಟದ ನೇತೃತ್ವವನ್ನು ವಹಿಸಿರುವಂತಹ ಸಮಾಜದಲ್ಲಿ ಹೊಸ ಒಂದು ಕ್ರಾಂತಿಯನ್ನು ನಿಜವಾದ ನಮ್ಮ ಪರಂಪರೆ ಮನುಷ್ಯ ಒಂದೇ ಜಾತಿ ಬಲಂ ಅನ್ನುವಂತಹ ಪಂಪನ ಅನುಯಾಯಿಯಾಗಿ ವಿಶ್ವಮಾನವ ಸರ್ವ ಜನಾಂಗದ ಶಾಂತಿಯ ತೋಟದ ಪ್ರತಿಪಾದಕ ಕುವೆಂಪು ಅವರ ಅನುಯಾಯಿಯಾಗಿ ನಾರಾಯಣಗೌಡರು ಇದು ಒಳ್ಳೆಯ ಒಂದು ಬೆಳವಣಿಗೆ ಇಫ್ತಿಯಾರ್ ಕೂಟ ಮಾಡ್ತಾ ಇರೋದಕ್ಕೆ ಅವರಿಗೆ ಮನದಾಳವಾಗಿ ಅಭಿನಂದನೆ ಸಲ್ಲಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ. ನಾರಾಯಣಗೌಡರಿಗೆ ನಾವು ಎಲ್ಲೆಲ್ಲೋ ಇಫ್ತಿಯಾರ್ ಪಾರ್ಟಿಗಳಾಗ್ತವೆ. ನಾವು ನಾರಾಯಣಗೌಡ ಅಂತಹ ಮತ್ತು ಸಾಮಾಜಿಕ ಮುಸಲ್ಮಾನರ ಪರವಾಗಿ ಬ್ಯಾಟಿಂಗ್ ಮಾಡುವಂಥವನ್ನ ಕರೆದು ಇಫ್ತಿಯಾರ್ ಮಾಡುವಂಥ ಜವಾಬ್ದಾರಿ ನಮ್ಮದು ನಿಂತು ಅದು ಅವರು ಮಾಡಿದ್ದಾರೆ. ಅವರ ಆತಿಥ್ಯವನ್ನು ತುಂಬ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೇವೆ. ನಾರಾಯಣಗೌಡರು ಜೊತೆಯಲ್ಲಿ ಅಕ್ಷರ ಸಂತ ಹರೇಕಳ ಹಾಜಪ್ಪ ಅವರು ಇವತ್ತು ನಾನು ನೋಡ್ತಾ ಇದ್ದೀನಿ. ಪಾಪ ಅವರು ತುಂಬ ಬ್ಯುಸಿ ಆಗ್ಬಿಡ್ತಾರೆ. ಅಖಿಲ ಕರ್ನಾಟಕ ಮಹಮ್ಮದಿಯರ ಕನ್ನಡ ವೇದಿಕೆ ಅವರಿಗೆ ಕರ್ನಾಟಕಕ್ಕೆ ಏಕೀಕರಣ ಹುತಾತ್ಮನಾದ ರಮದಾನ್ ಸಾಹೇಬರ ಪ್ರಶಸ್ತಿಯನ್ನು ಪ್ರಥಮವಾಗಿ ಬರ್ಗೂರು ರಾಮಚಂದ್ರಪ್ಪ ಮತ್ತು ನಾರಾಯಣಗೌಡರ ಸಮಕ್ಷಮದಲ್ಲಿ ಕಿತ್ತಲೆ ಹಣ್ಣನ್ನು ಒಂದು ಬುಟ್ಟಿಯಲ್ಲಿ 2,000 ರೂಪಾಯಿ ಬುಟ್ಟಿಯಲ್ಲಿ ಇಟ್ಟು 1 ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿ ಶಾಲೆಗೆ ಕೊಟ್ಟಂಥ ಐತಿಹಾಸಿಕ ವ್ಯಕ್ತಿ. ಅದ ನಂತರ ಅವರಿಗೆ ಇವತ್ತಿಗಾದರೂ ರಾಜ್ಯೋತ್ಸವ ಪ್ರಶಸ್ತಿ ಆಯಿತು, ಆಮೇಲೆ ಪದ್ಮಶ್ರೀ ಬಂತು. ಪ್ರಥಮವಾಗಿ ಮುಗಿಸಿದ್ದು ಕನ್ನಡ ಸಂಘಟನೆಗಳಿಗೂ ಅವರು ಅನ್ನೋದನ್ನು ಕೂಡ ನಾನು ಸಮರ್ಥನೆ ಮಾಡ್ಕೊಳ್ತಾ ಮತ್ತು ಅದು ನೆನಪಿಸ್ಕೊಳ್ಳುತ್ತಾ ಮಾನ್ಯ ನಾರಾಯಣಗೌಡರು ತುಂಬ ಅದ್ಭುತವಾದಂಥ ಎಲ್ಲ ಮಸೀದಿಗಳಿಗೆ ಅವರು ಶಬೀಲ್ ನಿಷಾದಿಗೆ ಬಂದಿದ್ದರು. ನಾನು ತುಂಬ ವಿನಯವಾಗಿ ಕೇಳ್ಕೊಂಡೆ, ಸರ್ ಅಲ್ಲಿ ಹೋಗಿದ್ದೀರಾ, ನಿಮಗೆ ಪ್ರತಿಕ್ರಿಯೆ ಸಿಕ್ಕಿಲ್ಲ, ಅವ್ರ ಆರೋಗ್ಯ ಸರಿ ಇಲ್ಲ, ದಯಮಾಡಿ ಇಮ್ರಾನ್ ಮಸೂದ್ ಹತ್ರ ಬನ್ನಿ ಅಂದೆ. ಆಮೇಲೆ ನಮ್ಮ ಮಸೀದಿಗೆ ಕರ್ಕೊಂಬಂದೆ, ಮತ್ತಿಕೆರೆ ಮಸೀದಿಗೆ ಕರ್ಕೊಂಬಂದ್ವಿ. ನಮ್ಮ ಎಲ್ಲ ಕನ್ನಡ ಚಟುವಟಿಕೆ ನೋಡಿ ಅವರು ನಮ್ಮನ್ನು ಬೆಂದಿಟ್ಟಿದ್ರು. ಅದೊಂದು ಸಾಮಾಜಿಕ ಒಂದು 3,50,000 ಜನ ಸನ್ಮಾನಗಳನ್ನು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇರೋದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೇನೆ. ನಮ್ಮ ಗೆಳೆಯ ಶೂನ್ಯ ಕೊಟ್ಟಿದ್ದಾರೆ 5 ನಿಮಿಷ ಅಂತ, ನಾನು ಇದನ್ನು ಮುಗಿಸ್ತಾ ಇದ್ದೇನೆ. ಇದು ಏನು ಬೆಲ್ಗೂರು ಅವರು ಮಾತಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಅನುಭವಿಸ್ತಾ ಒಳ್ಳೆಯ ಕಾರ್ಯಕ್ರಮ, ಇದು ಅದ್ಭುತ ಕಾರ್ಯಕ್ರಮ. ನಾವು ಕೂಡ ಮಾಡ್ತಾ ಇದ್ದೇವೆ. ನಾವು ನಿಮ್ಗೆ ಆಹ್ವಾನ ಕೊಡ್ತಾ ಇರೋದು ತಾವು ಬರಬೇಕು. ನಮಸ್ಕಾರ. ಅಸ್ಲಾಂ ವಲೈಕುಂ.